ಮಹಾನಗರ ಪಾಲಿಕೆಯಿಂದ ಸುಮಾರಾಗಿ 34 ಕಾಂಪ್ಲೆಕ್ಸ್ಗಳು ಹತ್ತತ್ರ 40 ವರ್ಷಗಳ ಕಾಲ ಇಲ್ಲಿ ವ್ಯಾಪಾರ ಮಾಡ್ಕೊತ ಬರ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಕಾರ್ಪೊರೇಷನ್ಗೇನು ಅಮೌಂಟ್ ಕಟ್ಟಬೇಕಾಗಿದೆ, ಬಾಡಿಗೆ ಕಟ್ಟಬೇಕಾಗಿದೆ, ಪ್ರತಿ ತಿಂಗಳು ಕೂಡ ಕಟ್ಕೊತ ಬಂದಿದ್ದಾರೆ. ಇದು ಕಳೆದ ತಿಂಗಳ ಮೇ ತಿಂಗಳದ ರಿಸಿಪ್ಟ್ಗಳಿದೆ. ಏನು ಇವತ್ತು ಭಾಳಷ್ಟು ದಿನಗಳಿಂದ ಈ ಕಾಂಪ್ಲೆಕ್ಸಲ್ಲಿ ಜೀವನ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದಾರೋ ಅವ್ರಿಗೆ ಇಲ್ಲಿ ತನಕ ಆಗಿದೆ. ಕಾರ್ಪೊರೇಷನಿಂದ ಖಾಲಿ ಮಾಡಂದೇಳಿ ಯಾವುದೇ ಆದೇಶ ಇಲ್ಲ, ಸರ್ಕಾರದಿಂದ ಯಾವುದೇ ಖಾಲಿ ಮಾಡಂದೇಳಿ ಆದೇಶ ಇಲ್ಲ. ಕೇವಲ ಭಾಳಷ್ಟು ಮಂದಿ ಗುಂಡಾಗಳೆಲ್ಲರೂ ಕೂಡ ಬಂದು ಇಲ್ಲಿ ಶಟ್ರುಗಳೆಲ್ಲ ಕೂಡ ಕಿತ್ಕೊಂಡು ಹೋಗಿದ್ದಾರೆ. ಮತ್ತು ಬರೋದು ಖಾಲಿ ಮಾಡೋದು, ಅವ್ರಿಗೆ ತೊಂದರೆ ಮಾಡೋದು ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಲೆಕ್ಕನೇ ಮಾಡ್ತಾ ಇಲ್ಲ. ಹಂಗಾಗಿ ಭಾಳಷ್ಟು ಸಾರಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿರಿ ಅಂದ್ರಿಗಿನ ಯಾರು ಪೊಲೀಸರು ಕಂಪ್ಲೇಂಟ್ ತೊಗೊತಾ ಇಲ್ಲ. ಕಾರ್ಪೊರೇಷನ್ನವರು ಕರೆದು ನೀವು ಏನ್ರಿ ನೀವು ಏನು ಇದೆಲ್ಲ ಕೂಡ ಗುಂಡಾಗಳು ಬಂದು ತೊಂದರೆ ಮಾಡ್ತಾ ಇದ್ದಂತೆ ಅದು ನಮಗೆ ಗೊತ್ತೇ ಇಲ್ಲ ಅಂತಾರೆ. ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಕಂಪ್ಲೇಂಟ್ ಮಾಡಿರಿ ಅಂದೇಳಿ ನಾವು ಈಗ ಗೊತ್ತೇ ಇಲ್ಲ ಅನ್ನಂತ ಹೇಳ್ತಾ ಇದ್ದಾರೆ. ಹಂಗಾಗಿ ನಮ್ಮೆಲ್ಲರೂ ಹೋರಾಟ ಇದಿಷ್ಟೇ. ಇವತ್ತೆಲ್ಲರೂ XMLAಗಳು ನಾವೆಲ್ಲರೂ ಕೂಡ ಅವ್ರೇನು ಇವತ್ತು ಕಾಂಪ್ಲೆಕ್ಸಲ್ಲಿ 34 ಕಾಂಪ್ಲೆಕ್ಸಲ್ಲಿ ತುಂಬ ವರ್ಷಗಳಿಂದ ಏನು ವ್ಯಾಪಾರ ಮಾಡ್ಕೊಂಡು ಬರ್ತಾಯಿದ್ರು. 42 ಕಾಂಪ್ಲೆಕ್ಸ್ಗಳು ಏನು ಅವರು ತುಂಬ ದಿನಗಳಿಂದ ವ್ಯಾಪಾರ ಏನು ಮಾಡ್ಕೊಂಬರ್ತಾರೆ, ಅವ್ರಿಗೆ ತ್ರಾಸು ಕೊಡಬಾರ್ದು, ತಕರಾರು ಕೊಡಬಾರ್ದು. ಅವ್ರಿಗೆ ಏನು ಇವತ್ತು ಯಾರೋ ರೌಡಿಗಳು ಬಂದು ಗುಂಡಾಗಳು ಬಂದು ರಾತ್ರಿ ಹೊತ್ತಿನಲ್ಲಿ ಏನು ಶಟ್ರುಗಳು ಕಿತ್ಕೊಂಡು ಹೋಗ್ತಾ ಇದ್ದಾರೋ, ಅವ್ರಿಗೆ ತೊಂದರೆ ಮಾಡ್ತಾಯಿದ್ರು, ಯಾರು ಧಮಿಕೆ ಕೊಡ್ತಾಯಿದ್ದಾರೋ ಅವ್ರ ಮೇಲೆ FIR ಆಗಬೇಕು. ಅವ್ರಿಗೆ ಒಂದು ರೀತಿ ಭದ್ರತೆ ಅಂದ್ರಿಗಿನ ಅವ್ರಿಗೆ ರಕ್ಷಣೆ ಕೊಡೋಂಥ ಕೆಲಸ ಬೇಕು. ಯಾರು ಇಲ್ಲಿದ್ದಂಥ ಲೋಕಲ್ ಹೆಡ್ಸ್ ಅಂತ್ರಿಗೆ ಯಾರೋ ಕಾಂಗ್ರೆಸ್ಸಿನ ಗುಂಡಾಗಳು ಅಂತ ಹೇಳ್ತಾ ಇದ್ರು. ಕಾಂಗ್ರೆಸ್ ಪಾರ್ಟಿನ ಕೆಲವು ಮಂದಿ ಅವ್ರ ಹಿಂಬಾಲಕರು ಅಂದ್ರಿಗಿನ ಯಾರು ಹಿಂಬಾಲಕರು ಗೊತ್ತಿಲ್ಲ ಆಗಲಿ, ಅವ್ರು ಸಣ್ಣ ಸಣ್ಣ ಪುಡಾರಿ ರೌಡಿಗಳೆಲ್ಲ ಸೇರಿ ಇವ್ರ ಮೇಲೆ ದಿನನಿತ್ಯ ಬಂದು ಅವ್ರನ್ನ ಖಾಲಿ ಮಾಡೋದು, ವ್ಯಾಪಾರ ನಡೀತಿದ್ರೆ ಹೋಗಿ ವ್ಯಾಪಾರದಲ್ಲಿ ಮಧ್ಯದಲ್ಲಿ ನಿಂತು ಬೆದರಿಸೋದು, ಮತ್ತು ರಾತ್ರಿ ಹೊತ್ತು ಬಂದು ಅವ್ರು ಶಟ್ರುಗಳೇ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಉದಾಹರಣೆಯಾಗಿ ಮೇಲೆ ಹತ್ತಂತ ಹೋಗಿ ನೋಡಿದರೆ ಮೇಲೆ ಹತ್ತಿ ಆ ಕಾಂಪ್ಲೆಕ್ಸ್ ಶಟ್ರುಗಳೆಲ್ಲ ಕೂಡ ಕಿತ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಅವ್ರಿಗೆ ನಮಗೆ ಕಂಪ್ಲೇಂಟ್ ಕೊಟ್ಟರೆ ಕೂಡ ಕಂಪ್ಲೇಂಟ್ ತೊಗೊಂಡಿಲ್ಲಂತೆ. ಇಲ್ಲಿ ತನಕ ಕಂಪ್ಲೇಂಟ್ ತೊಗೊಂಡಿಲ್ಲ ಅನ್ನೋಂಥ ಕಾರಣದಿಂದ ನಾವೆಲ್ಲರೂ ಕೂಡ ಕುಂತಿದ್ವಿ.